ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಈಸಿ, ಸಿಂಪಲ್ ಅಥವಾ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ಥರ ಒಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕುಚ್ಚು ಡಿಸೈನ್ ನಿಮಗೆ ಕಾಂಬಿನೇಷನ್ ನೋಡ್ಬೋದು. ಸ್ಯಾರಿದು ಈ ಥರ ಇದೆ, ಬ್ಲೂ ಮತ್ತು ಡಾರ್ಕ್ ಕಪ್ ನೀಲಿ ಬರುತ್ತಲ್ಲ ಆ ಥರ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್. ಇದೊಂದು ಸೆಮಿ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಮತ್ತು ಇವತ್ತಿನ ಡಿಸೈನ್ಗೆ ನಾನು ನಿಡಲ್ ನಂಬರ್ 13 ತೊಗೊಂಡಿದ್ದೀನಿ. ಮತ್ತು ರೌಂಡ್ ಬೀಡ್ಸ್ ಬರುತ್ತಲ್ಲ 4mm ಬೀಡ್ಸ್, ಆ ಥರ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಸ್ಗೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಸ್ ಯೂಶುವಲ್ ಆಗಿ ಮೊದಲನೇದಾಗಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಡಿಸೈನ್ಗೆ 6 ಎಳೆ ದಾರ ಮತ್ತು ಸ್ಯಾರಿನ ಈ ಥರ ಜಿಗ್ಸಾಕ್ ಮಾಡಿರ್ತಾರಲ್ವಾ, ಕೆಲವರು ಈ ಥರ ಜಿಗ್ಸಾಕ್ ಮಾಡಿದೆ ಈ ಥರ ಹರ್ಗೋಲಿತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹರ್ಗೋಲ್ದು ಬಿಟ್ಟಿದ್ದಾರೆ ಇದನ್ನು. ಅದಕ್ಕೆ ಹರ್ಗೋಲ್ದಿರೋದಕ್ಕೆ ನಾನು ಕುಚ್ಚು ಹಾಕ್ತೀನಿ, ಟ್ರೈ ಮಾಡೋಣ ಅಂತ ಹೇಳಿ ಇವತ್ತಿನ ಡಿಸೈನ್ಗೆ ಅವರು ಸ್ಯಾರಿ ಕೊಟ್ಟರು. ಹಾಗೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಸ್ಯಾರಿಗೆ ಲಾಕನ್ನು ಮಾಡಿಕೊಂಡು ಪಕ್ಕಕ್ಕೆ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಈ ಥರ ಮೀಡಿಯಮ್ ಸೈಜ್ದು ಬೀಡ್ಸನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡಿಸೈನ್ ನಾನು 2 ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. 2 ಮೆಥಡ್ ಈಸಿ ಇದೆ ಮತ್ತು ಬಿಗಿನರ್ಸು ಸಹ ಆರಾಮಾಗಿ ಈ ಥರ ಒಂದು ಕುಚ್ಚನ್ನು ಹಾಕ್ಕೊಬೋದು. ನಿಮಗೂ 2 ಮೆಥಡ್ ಈಸಿ, ಯಾವ ಮೆಥಡ್ ಹಾಕ್ಬೋದು ಅನ್ನೋದನ್ನು ನೋಡ್ಕೊಳ್ಳಿ. ನಾನು ಬೀಡ್ಸ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ಮೇಲೆ ಅಲ್ಲಿಂದ ನಾನು ಇವಾಗ 5 ಚೈನ್ನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ನ ತೊಗೊಂಡು ಲಾಕ್ ಮಾಡಿಕೊಂಡೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ. ಮತ್ತು ಪಕ್ಕಕ್ಕೆ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಈ ಥರ ದಾರನ ಮೇಲ್ ತೊಗೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದನ್ನು ಅಷ್ಟೇ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಇನ್ನೂ ಅರ್ಥ ಆಗಲ್ಲ. ಅದಕ್ಕಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಅಲ್ವಾ. ಮತ್ತು ಪಕ್ಕಕ್ಕೆ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆನೇ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲಿಂದ ನಾನಿವಾಗ 5 ಚೈನ್ ತೊಗೋತಾ ಇದ್ದೀನಿ. 5 ಚೈನ್ ತೊಗೊಂಡು ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಲಾಕ್ ಮತ್ತು ಅಲ್ಲಿಂದ ನೆಕ್ಸ್ಟ್ 5 ಚೈನೇ ತೊಗೋತಾ ಇದ್ದೀನಿ. 2, 3, 4, 5 ಈ 5 ಚೈನ ತೊಗೊಂಡು ನಾನು ಟರ್ನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸ್ಯಾರಿನ ಡೈರೆಕ್ಟಾಗಿ ಇವಾಗ ನಾನು ಹೇಗೆ ತೊಗೋತಾ ಇದ್ದೀನಿ ನೋಡ್ಕೋಬೋದು. ಫಸ್ಟು ನಾನಿಲ್ಲಿ ಹೋಲ್ ಮಾಡಿದ್ದೆ ನೋಡಿ, ಅಂದರೆ ಹೋಲ್ ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೆನಲ್ಲ, ಆ ಹೋಲ್ ಒಳಗಡೆ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಅಲ್ಲಿಂದನೇ ಮತ್ತೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆ ದಾರ ಮತ್ತು ಈ ದಾರ ಎರಡನ್ನೂ ಒಂದು ಮಾಡಿ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಎರಡನ್ನೂ ಸೇರಿಸಿ ಒಂದು ಮಾಡಿಕೊಂಡೆ. 5 ಚೈನ್ ತೊಗೊಂಡೆ. 5 ಚೈನ್ ತೆಗೆದು ಆ ಹೋಲ್ ಗ್ಯಾಪನ್ನು ಬಿಟ್ಬಿಟ್ಟು ನಾನು ಮತ್ತೆ ಈ ಕಡೆ ಹೋಲ್ ಇತ್ತು ನೋಡಿ, ಅಂದರೆ ಡಬಲ್ ಕ್ರೋಶೆ ಮಾಡಿದ್ದು ಹೋಲ್ ಇತ್ತಲ್ಲ, ಅಲ್ಲಿಂದ ಬಂದು ನಾನು ಸಿಂಗಲ್ ಕ್ರೋಶೆ ತೊಗೊಂಡೆ. ಅಲ್ಲಿಂದ ನೆಕ್ಸ್ಟ್ 2 ಚೈನ್ ಹಾಕ್ಕೊಂಡೆ. 2 ಚೈನ್ ತೊಗೊಂಡು ಸೂಜಿ ಮೇಲೆ 1 ಸತಿ ದಾರ ತೊಗೊಂಡು ಮತ್ತೆ ನಾನು 5 ಚೈನ್ ಗ್ಯಾಪ್ ಒಳಗಡೆ ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 3 ಟೈಮ್ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಟ್ ತಗೊಳ್ಳೋಣ, ಅಲ್ಲಿಂದನೇ ಡೈರೆಕ್ಟಾಗಿ ಮತ್ತೆ ಡಬಲ್ ಕ್ರೋಶೆ ಮಾಡೋಣ. ಸೂಜಿ ಮೇಲೆ 1 ಸತಿ ದಾರ ಸುತ್ಕೊಳ್ಳೋದು, 2ರಲ್ಲಿ 1 ಮತ್ತು 2ರಲ್ಲಿ 1. ಸೂಜಿ ಮೇಲೆ 1 ಸತಿ ದಾರ ತೊಗೊಂಡೆ, 5 ಚೈನ್ ಗ್ಯಾಪಲ್ಲಿ ಬಂದೆ, 2ರಲ್ಲಿ 1 ಮತ್ತು 2ರಲ್ಲಿ 1. ಸೂಜಿ ಮೇಲೆ 1 ಸತಿ ದಾರ ತೊಗೊಂಡು ಮತ್ತೆ 5 ಚೈನ್ ಒಳಗಡೆ ಬಂದು ಅಲ್ಲಿ 1 ಸತಿ ದಾರ ತೊಗೊಂಡು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಈ ಥರ ನಾವಿಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಮುಗಿಯುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಈಸಿಯಾಗಿ ಒಂದು 2 ಮೆಥಡ್ಸಲ್ಲಿ ಈ ಒಂದು ಡಿಸೈನ್ನ ಹಾಕ್ಕೊಬೋದು. ಅದನ್ನು ಯಾವ ಥರ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದಲ್ವ, ನಾನು ಆ ಕಡೆ 3 ಮತ್ತು ಈ ಕಡೆಗೆ 3 ನಾನು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಅಲ್ಲಿ ಒಂದು ಚೈನ್ ಹಾಕ್ಕೊಂಡು ನಾನು ನಾನು 5 ಚೈನ್ ಹಾಕಿದ್ದೆ ಲಾಕ್, ಆ ಲಾಕಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಆವಾಗ ಆರ್ಚು ಯು ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ನಮಗೆ ಯು ಶೇಪಲ್ಲಿ ಬರೋದಿಲ್ಲ. ಅಲ್ಲಿಗೆ ಲಾಕನ್ನು ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ನಾವು ಸ್ಯಾರಿಗೆ ಲಾಕನ್ನು ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟ್ ಸ್ಯಾರಿಗೆ ಲಾಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಯು ಶೇಪ್ ಬರೋದಿಲ್ಲ. ಅದಕ್ಕಾಗಿ ಡೈರೆಕ್ಟಾಗಿ ಮಾಡಿದ್ರೆ ಅಷ್ಟೊಂದು ನೀಟ್ ಫಿನಿಶಿಂಗ್ ಬರಲ್ಲ. ಫಸ್ಟು ನಾವು 5 ಚೈನ್ ಇರುತ್ತೆ ನೋಡಿ, ಆ 5 ಚೈನ್ಗೆ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಸ್ಯಾರಿಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಅಲ್ಲಿಂದನೇ ನಾನು ಒಂದು ಮೀಡಿಯಮ್ ಸೈಜ್ ಬೀಡ್ಸ್ ತಗೊಂಡೆ. ಆ ಬೀಡಿಗೂ ಸಹ ಲಾಕನ್ನು ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಮತ್ತೆ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತೆ ಲಾಕ್ ನೋಡಿ ಫ್ರೆಂಡ್ಸ್, ಆರ್ಚ್ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಮತ್ತೆ ಪಕ್ಕಕ್ಕೆ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ
ಫ್ರೆಂಡ್ಸ್ ಇದು ಜಿಗ್ಸಾಕ್ ಮಾಡಿಲ್ಲ ಅಲ್ವಾ ಸ್ಯಾರಿ, ಸ್ವಲ್ಪ ಹರ್ಗೊಲ್ದಿರೋದ್ರಿಂದ ಹಾಕೋಕ್ಕೆ ಸ್ವಲ್ಪ ಹಿಸಿ ಆಗ್ತಾ ಇದೆ. ಬಟ್ ಓಕೆ, ಬಾರ್ಡರ್ ಇರೋ ಕಡೆ ಸ್ವಲ್ಪ ಅದು ಗಟ್ಟಿ ಇರುತ್ತಲ್ವ, ಹಾಕೋಕ್ಕೆ ಹಿಂಸೆ ಆಗ್ತಾ ಇದೆ. ಬಟ್ ಓಕೆ, ಹಾಕ್ಬೋದು ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅಷ್ಟೇ ನಾನು ಅಲ್ಲಿಂದ 5 ಚೈನ್ನೇ ತೊಗೊಂಡಿದ್ದೀನಿ. 5 ಚೈನ್ ತೊಗೊಂಡು ಅದನ್ನು ಕರೆಕ್ಟಾಗಿ ಎಲ್ಲ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಲಾಕನ್ನು ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ಲಾಕ್. ಮತ್ತು ಈಗ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈ ಥರ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಫಸ್ಟಲ್ಲಿ ನಾವು ಸ್ಯಾರಿನ ಟರ್ನ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹಂಗೆ ಚೈನ್ಸ್ ಹಾಕಿದ್ವಿ. ಇವಾಗ ಸ್ಯಾರಿನ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ವಿ ನೋಡಿ, ಸಾರಿ ಫ್ರೆಂಡ್ಸ್, ಡಬಲ್ ಕ್ರೋಶೆ ಮಾಡಿದ್ದು ಹೋಲ್ ಇತ್ತಲ್ಲ ಪಕ್ಕಕ್ಕೆ, ಆ ಡಬಲ್ ಕ್ರೋಶೆ ಮಾಡಿದ್ದು ಹೋಲಿಗೆ ಹೋಗ್ಬಿಟ್ಟು ಲಾಕನ್ನು ಮಾಡಿಕೊಂಡು ಅಲ್ಲಿಂದ ಮತ್ತೆ ಸ್ಯಾರಿನ ಈ ಥರ ಫ್ರಂಟಿಗೆ ತಿರುಗಿಸ್ಕೊಂಡು ಇಲ್ಲಿ 2 ಚೈನನ್ನು ಹಾಕೋತಾ ಇದ್ದೀನಿ. ಮತ್ತು 2 ಚೈನ್ ಮತ್ತು ಸೂಜಿ ಮೇಲೆ 1 ಸತಿ ದಾರ ತೊಗೊಂಡೆ, 5 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1, ಸೂಜಿ ಮೇಲೆ 1 ಸತಿ ದಾರ ತೊಗೊಂಡೆ, ಮತ್ತು 5 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಮತ್ತು ಇದೇ ಥರ ಫ್ರೆಂಡ್ಸ್ ನಾವಿಲ್ಲಿ ಸೇಮಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಬರ್ಬೇಕಾಗತ್ತೆ. ಫಸ್ಟಲ್ಲಿ ನಾನು ಸ್ಯಾರಿನ ಟರ್ನ್ ಮಾಡಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡು ಹೋಗಿ ಸ್ವಲ್ಪ ಈ ಥರ ದಾರನ ಮೇಲೆ ತೊಗೊಂಡು ಅಲ್ಲಿ ನಾನು ಮತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಡಬಲ್ ಕ್ರೋಶೆ ಮಾಡಿದ ಗ್ಯಾಪ್ ಇತ್ತು ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ದಾರ ತೊಗೊಂಡೆ. ಇಲ್ಲಿ ಸ್ಯಾರಿನ ಟರ್ನ್ ಮಾಡಿಬಿಟ್ಟು ನಾನು ಈ ಥರ ಮಾಡಿಕೊಂಡೆ ಫ್ರೆಂಡ್ಸ್. ಅಷ್ಟೇ ಡಿಫ್ರೆನ್ಸ್ ಇರೋದು ಇದಕ್ಕೆ. ನೀವು 2 ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. 2 ಮೆಥಡಲ್ಲಿ ಯಾವ ಮೆಥಡ್ ಆದರೂ ನೀವು ಫಾಲೋ ಮಾಡ್ಕೊಂಡು ಹಾಕ್ಕೊಬೋದು. ತುಂಬಾ ಈಸಿ ಇದೆ, 2 ಮೆಥಡು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ, ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ಕು ಕಾಣುತ್ತೆ, ಸಿಂಪಲ್ ಆಗು ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲೂ ಅಷ್ಟೇ ನಾನು ಬೀಡ್ಸ್ ತೊಗೊಂಡೆ, ಲಾಕ್ ಮಾಡಿದೆ. ಡೈರೆಕ್ಟಾಗಿ ಅಲ್ಲಿಂದನೇ ನಾನು ಡಬಲ್ ಕ್ರೋಶೆ ಮಾಡ್ಕೊಂಡು ಬರ್ತಾ ಇದ್ದೀನಿ. 3 ಟೈಮ್ ಡಬಲ್ ಕ್ರೋಶೆ ಆದಮೇಲೆ 1 ಲಾಕ್ ಮಾಡಿ, ಮತ್ತು ನಾವು ಈ ಥರ ಸ್ಯಾರಿಗೆ ಈ ಥರ ಡೈರೆಕ್ಟಾಗಿ ಲಾಕನ್ನು ಮಾಡಿದ್ರೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಅದಕ್ಕಾಗಿ ಫಸ್ಟು ನಾವು ಈ ಥರ 5 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಆ 5 ಚೈನ್ ಗ್ಯಾಪಿಗೆ ಲಾಕನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಈ ಥರ ಡಬಲ್ ಕ್ರೋಶನ ಆಮೇಲೆ ಸ್ಯಾರಿಗೆ ಮಾಡ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಅಂತಲೇ ಹೇಳ್ಬೋದು. ಇದನ್ನು ನಾನು 3 ಆರ್ಚ್ ಆದಮೇಲೆ 1 ಕುಚ್ಚು, 3 ಆರ್ಚ್ ಆದಮೇಲೆ 1 ಕುಚ್ಚು ಮಾಡಿ ಇದು ಮಾಡ್ತಾ ಇದ್ದೀನಿ. ನಿಮಗೆ 3 ಆರ್ಚ್ ಆದಮೇಲೆ 1 ಕುಚ್ಚಿಗೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ನಾನು 3 ಆರ್ಚ್ ಕಂಪ್ಲೀಟ್ ಮಾಡಿದೆ. ನಿಮಗೆ ಸ್ವಲ್ಪ ಪವರ್ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಕರೆಕ್ಟಾಗಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಇಲ್ಲಿ 3 ಆರ್ಚ್ ಆದಮೇಲೆ 1 ಕುಚ್ಚಿಗೆ ಗ್ಯಾಪು, 3 ಆರ್ಚ್ ಆದಮೇಲೆ 1 ಕುಚ್ಚಿಗೆ ಗ್ಯಾಪ್ ಮಾಡ್ಕೋತಿದ್ದೀನಿ. ಬೇಕಿದ್ರೆ ನೀವು 2 ಆರ್ಚ್ ಆದಮೇಲೆ 1 ಕುಚ್ಚಿಗೆ ಗ್ಯಾಪನ್ನು ಮಾಡ್ಕೋಬೋದು, ಚೆನ್ನಾಗೂ ಸಹ ಕಾಣುತ್ತೆ. ನಾನು ಇದನ್ನು ಇನ್ನೂ ಒಂದು ಸ್ವಲ್ಪ ಫುಲ್ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂತು ಹೇಗೆ ಅಂತ ಅನ್ನೋದನ್ನು. ನೋಡ್ತಾ ಇದ್ದೀರಲ್ವ, 3 ಆರ್ಚ್ ಆದಮೇಲೆ 1 ಕುಚ್ಚು, 3 ಆರ್ಚ್ ಆದಮೇಲೆ 1 ಕುಚ್ಚು, ಈ ಥರ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸ್ಯಾರಿ ಫುಲ್ಲು ಅಷ್ಟೇ. ಬೇಕಿದೆ ನೀವು 2 ಆರ್ಚ್ ಆದಮೇಲೆ ಈ ಮಿಡಲ್ ಪಾಯಿಂಟಿಗೆ 1 ಕುಚ್ಚನ್ನು ಮಾಡ್ಕೋಬೋದು, ಅಥವಾ 1 ಆರ್ಚ್ ಆದಮೇಲೆ 1 ಕುಚ್ಚಿಗೂ ಸಹ ಮಾಡ್ಕೊಬೋದು. ನಾನಿಲ್ಲಿ 3 ಆರ್ಚ್ ಆದಮೇಲೆ 1 ಕುಚ್ಚು, 3 ಆರ್ಚ್ ಆದಮೇಲೆ 1 ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಬ್ಲೂ ಕಲರ್ ಥ್ರೆಡಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಯಾರಿ ಅಂತೂ ತುಂಬ ಅಂದರೆ ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಫಿನಿಶಿಂಗು ಅಷ್ಟೇ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ವಿಡಿಯೋದಲ್ಲಿ ನೋಡೋದಕ್ಕಿಂತ ಹತ್ರದಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ, ನನಗೆ ಈ ಡಿಸೈನ್ನ ನೋಡಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್. ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ ಡಿಸೈನ್ ಅಂತೂ. ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿತ್ತು. 3 ಆರ್ಚ್ ಆದಮೇಲೆ 1 ಕುಚ್ಚನ್ನು ಕಟ್ಕೊಂಡಿದ್ದೀನಿ, 120 ದಾರ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಯಾರೂ ಅಷ್ಟೇ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಪ್ರೈಸ್ ಬಂದು 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೋಡ್ಕೊಂಡು ತೊಗೊಬೋದು ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚೆಚ್ಚು ವೀಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಚೆಕ್ ಮಾಡಿ ಫ್ರೆಂಡ್ಸ್. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳು ನಿಮಗೆ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗಲಿ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.